ಖಾದರ್ ಅವ್ರನ್ನ ನಾವು ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅಂತ, ಕರ್ನಾಟಕದ ಮುಸ್ಲಿಂ ಮುಖ್ಯಮಂತ್ರಿ ಯಾರಿಗಾರು ಅರ್ಹತೆ ಇದ್ರೆ, ಆಗುವ ಅರ್ಹತೆ ಇದ್ರೆ ಅದು ಖಾದರ್ ಅವ್ರಿಗಿದೆ ಅಂತ ಅನ್ಕೊಂಡಿದ್ದು, ಹೇಳಿದ್ದು. ನಮ್ಮಲ್ಲಿ ಒಂದು ಒಳ್ಳೆ ಸುದ್ದಿನೂ ಕೂಡ ಪ್ರಸಾರ ಮಾಡಿದ್ದು. ಇವತ್ತು ಖಾದರ್ ಅವ್ರು ಆಡಿರೋ ಮಾತನ್ನು ನೋಡಿದ್ರೆ ಇವರು ಮುಖ್ಯಮಂತ್ರಿ ಆಗುವ ಅರ್ಹತೆ ಹೋಗಲಿ, ಇವರು ಮಂತ್ರಿ ಆಗುವ ಅರ್ಹತೆನೇ ಕಳ್ಕೊತಾ ಇದ್ದಾರೆ. ಖಾದರ್ ಅವರೇ, ಏನು ಮಾತಾಡ್ತಿದ್ದೀರಿ ಅಂತನಾದ್ರು ನಿಮಗೆ ಪ್ರಜ್ಞೆ ಇದೆಯಾ? ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದವರಾಗಿ ಕರಾವಳಿ ಭಾಗದಲ್ಲಿ ಕೂತು ಈ ಸೊಸೈಟಿಯ ಒಂದು ವಾಸ್ತವ ನಿಮ್ಮ ಮೈಂಡಲ್ಲಿ ಇದೆಯಾ? ಹೇಳ್ತಾ ಇದ್ದೀರಿ ಏನೋ ಓಪನ್ ಆಗಿ ಇದನ್ನೆಲ್ಲ ಮಾತಾಡೋಕ್ಕಾಗಲ್ಲ, ಸಂದೀಪ್ ಪಾಟೀಲ್ ಅವರು ಶೂಟೌಟ್ ಮಾಡ್ತಾಯಿದ್ರು, ಎಲ್ಲ ಜನ ಬಂದು ಸರೆಂಡರ್ ಆಗ್ತಾಯಿದ್ರು, ಹಾಗಾಗಿ ಹೇಳೋಕ್ಕೆಲ್ಲ ಆಗಲ್ಲ, ಅದೆಲ್ಲ ಭಯ ಇರಬೇಕು, ನೀವು ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ. ಸಂದೀಪ್ ಪಾಟೀಲು ಬೇರೆ, ಸುಧೀರ್ ರೆಡ್ಡಿ ಬೇರೆ. ಇತ್ತೀಚೆಗೆ ಬರುವ ಮಾಹಿತಿ ಪ್ರಕಾರ ಇವರು ಹೋದ್ಮೇಲೆ, ಸುಧೀರ್ ಕುಮಾರ್ ರೆಡ್ಡಿ ಇವ್ರಿಗೆ ಹೋದ್ಮೇಲೆ ಅಲ್ಲಿನ ಕ್ರೈಮ್ ರೇಟು ಕಡಿಮೆ ಆಗಿದೆಯಂತೆ, ಕಂಟ್ರೋಲಿಗೆ ಬಂದಿದೆಯಂತೆ. ಇದಕ್ಕೆ ಯು ಶುಡ್ ಹ್ಯಾವ್ ಅಪ್ರಿಷಿಯೇಟೆಡ್ ಹಿಮ್ ಅಲ್ಲ. ಸೀನಿಯರ್ ಆಫೀಸರ್ನ ಕೂರಿಸ್ಕೊಂಡು ಇಷ್ಟು ಉಡಾಫೆಯಿಂದ ನೀವು ಹಿಂಗೆ ಮಾಡಿ ಅಂತ ಹೇಳೋದಿದೆಯಲ್ಲ, ಯಾರನ್ನೋ ಬೇರೆಯವ್ರನ್ನ ಹೊಗಳೋದಿದೆಯಲ್ಲ, ಇದು ಸರಿಯಲ್ಲ. ಇದು ಯಾರ ಭಾಷೆ ಗೊತ್ತಿದೆಯಾ ನಿಮಗೆ? ನೀವೆಲ್ಲ ಯಾರನ್ನು ಕ್ರಿಟಿಸೈಸ್ ಮಾಡ್ಕೊತಾ ಬರ್ತಾ ಇದ್ದೀರೋ, ಯಾವ ಸಿದ್ಧಾಂತ ನೀವು ಕ್ರಿಟಿಸೈಸ್ ಮಾಡ್ಕೊಂಬತ್ತಿದ್ದೀರೋ ಆ ಸಿದ್ಧಾಂತನ ಬೆಂಬಲಿಸಿರೋ ಭಾಷೆ ನಿಮ್ಮ ಬಾಯಲ್ಲಿ ಬರ್ತಾ ಇದೆ. ಕೇವಲ ಅಧಿಕಾರದ ಆಸೆಗೋಸ್ಕರ ಪವರ್ ಸಿಕ್ತಿದ ತಕ್ಷಣ ಈ ಥರ ಉಡಾಫೆ ಮಾತುಗಳು ಬರೋಕ್ಕೆ ಶುರು ಆಗುತ್ತೆ. ಕೊಂದುಬಿಡಿ, ಯಾರನ್ನು ಕೊಂದುಬಿಡೋದಾ? ಯಾರು ಡಿಸೈಡ್ ಮಾಡ್ತಾರೆ ಸರ್? ನೀವು ಮಾಡ್ತೀರಾ? ಅವ್ರು ಯಾರೋ ಲೋಕಲ್ ಪೊಲೀಸ್ ಸ್ಟೇಷನ್ನವ್ರು ಮಾಡ್ತಾರಾ? ಅವನ ಕ್ರೈಮು ಅವನು ಮೇರೆ ಮೀರಿಬಿಟ್ಟಿದೆ, ಅವನ ಸಮಾಜಕ್ಕೆ ವಿದ್ರೋಹಿ, ಅವನನ್ನು ಮುಗಿಸ್ಬಿಡ್ಬೇಕು ಅಂತ ಯಾರು ಮಾಡ್ತೀರಿ? ಏನಾಗ್ತದೆ ಗೊತ್ತಿದೆಯಾ ಶೂಟೌಟ್ಗಳಲ್ಲಿ? ಒಬ್ಬರು ಸೀನಿಯರ್ ಪೊಲೀಸ್ ಆಫೀಸರ್ ಹೇಳ್ತಾ ಇದ್ರು ಒಂದು ಸರಿ, ಒಬ್ಬ ಇನ್ಸ್ಪೆಕ್ಟರ್ ಬಂದು ಒಂದು ಶೂಟೌಟ್ ಮಾಡ್ದ ಅಂತ ಹೇಳಿದ್ರೆ, ಗನ್ ಶಾಟ್ ಹೊಡೆದ ಅಂತ ಹೇಳಿದ್ರೆ, ಒಬ್ಬನ ಕಾಲಿಗೆ ಹೊಡೆದು ಅಥವಾ ಒಬ್ಬನ ಕೊಂದು 100 ಜನನ ಸರೆಂಡರ್ ಮಾಡಿಸ್ಕೊತಾನೆ, ಹತ್ರ ಕರೆಸ್ಕೊತಾನೆ ಅಂತ, ವ್ಯವಹಾರಕ್ಕೆ ಕರೆಸ್ಕೊತಾನೆ ಅಂತ ಸೀನಿಯರ್ ಪೊಲೀಸರ್ ಆಫೀಸರ್ ಹೇಳ್ತಾ ಇದ್ದಿದ್ದು. ನೀವೇ ಹೇಳ್ತಾ ಇದ್ದೀರಿ, 1-2-3 ಜನ ಹೊಡೆದ್ರು 100 ಜನ ಬಂದು ಹೆಂಡ್ತಿನ ಕರ್ಕೊಂಬಂದು, ಮಕ್ಕಳನ್ನ ಕರ್ಕೊಂಬಂದು, ತಾಯಿಯನ್ನು ಕರ್ಕೊಂಬಂದು, ಪ್ರೇಯಸಿನ ಕರ್ಕೊಂಬಂದು, ಪ್ಲೀಸ್ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ರು ಅಂತ. ಅಂದರೆ ಪೊಲೀಸರ ಎದುರುಗಡೆ ನಮ್ಮ ಜನ ಬಂದು, ಸೊಸೈಟಿ ಬಂದು ನಮ್ಮನ್ನು ಬಿಟ್ಬಿಡಿ ಅಂತ ಬೇಡ್ಕೋಬೇಕು. ಅಂಥದ್ದು ನಿಮಗಿಷ್ಟ? ಬಿಹಾರದಲ್ಲಿ ಆಗಿದೆಯಲ್ಲ ಸರ್. ಇದು ನಿಮಗಿಷ್ಟ? ಇದು ನೀವು ಯಾರನ್ನೂ ಮೆಚ್ಚಕ್ಕೆ ಸಾಧ್ಯ ಆಗೋದಿಲ್ಲ. ಕೇಳಿ, ನಿಮಗಿಂತ ಸ್ಮಾರ್ಟ್ ಇದ್ದಾರೆ, ನಿಮ್ಮ ಬ್ರದರ್ ಇದ್ದಾರಲ್ಲ, ಈ ಮಾತು ಈ ಥರದೆಲ್ಲ ಮಾತಾಡಬೇಕು ಮುಂಚೆ ಒಂದು ಅಡ್ವೈಸ್ ತಗೊಳ್ಳಿ. ಒಬ್ಬ ಹೋರಾಟಗಾರನ್ನೇ ಎನ್ಕೌಂಟರ್ ಮಾಡಿಬಿಟ್ರು ಸರ್ ಮೊನ್ನೆ, ಭರತ್ ಕುಮಾರ್ ಅಂತ ಒಬ್ಬರು ಹೋರಾಟಗಾರ. ಅದು ಬೇರೆ. ಈಗ ಮಂತ್ರಿಯಾಗಿ ನೀವು ಗುಂಡೊಡಿರಿ ಅಂತ ನೀವು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀರಲ್ಲ, ಅವ್ರಿಗೆ ಗೊತ್ತಿದೆ ರೀ ಕ್ರೈಮ್ ರೇಟ್ ಕಡಿಮೆ ಮಾಡಿದ್ದಾರೆ, ಅವ್ರು ಯಾರು ಅಂತ ಅರ್ಥ ಮಾಡ್ಕೊಳ್ಳಿ. ಗಡಿಪಾರ್ ಎಷ್ಟು ಮಾಡಿದೆಯಾ? ಗೌರವದಿಂದ ಮಾತಾಡಿ ಸರ್, ಗೌರವದಿಂದ ಮಾತಾಡಿಸಿ. ನೀವು ಈ ಥರ ಹ್ಯುಮಿಲಿಯೇಟ್ ಮಾಡಿದ್ರೆ ನಿಮ್ಮ ಸಮುದಾಯನ ಇನ್ನೊಬ್ಬರು ಇದೇ ಥರ ಹ್ಯುಮಿಲಿಯೇಟ್ ಮಾಡ್ತಾರೆ, ಅದಕ್ಕೂ ಸಮರ್ಥನೆಗಳು ಸಿಗೋಕ್ಕೆ ಶುರು ಆಗುತ್ತೆ. ಗೌರವದಿಂದ ಮಾತಾಡೋದು ಕಲಿಬೇಕು ಫಸ್ಟ್ ನೀವು ಆಫೀಸರ್ಗಳ ಜೊತೆ. ಗುಂಡೊಡಿಬೇಕಂತೆ ಇನ್ನೇನೇನು ಮಾಡ್ಬೇಕು ಹೇಳ್ಬಿಡಿ ಹೋಗಲಿ. BJP ನವರು ರಿಯಾಕ್ಟ್ ಮಾಡಬೇಕಲ್ಲ, ಕಾಂಗ್ರೆಸ್ನವರು ಇವ್ರಿಗೆ ಪಾಠ ಹೇಳಬೇಕಲ್ಲ. ತಪ್ಪು.